ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿ ಬಳಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗಷ್ಟೇ ಜೈಲಿನಿಂದ ರಿಲೀಸ್ ಆಗಿರುವಂತಹ ಶಾಸಕ ಮುನಿರತ್ನ ಮೇಲೆ ನಡೆದಿರುವಂತಹ ದಾಳಿ ಇದು. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, HIV ಹರಡಿಸುವಂತ ಆರೋಪ, ಹೀಗೆ ಅನೇಕ ಆರೋಪಗಳ ಮೇಲೆ ಜೊತೆಗೆ ಜಾತಿ ನಿಂದನೆಯ ಕೇಸನ್ನು ಕೂಡ ದಾಖಲು ಮಾಡಲಾಗಿತ್ತು. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಮೇಲೆ ಜೈಲಿನಿಂದ ಆಚೆ ಬಂದಿದ್ದಾರೆ. ಈಗ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇವತ್ತು ಹೇಳಿ ಕೇಳಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ದಿನ. ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಂತ ಮುನಿರತ್ನ ಮೇಲೆ ಏಕಾಏಕಿಯಾಗಿ ದಾಳಿ ನಡೆದಿದೆ. ಕೇವಲ ಮೊಟ್ಟೆ ದಾಳಿ ಅಲ್ಲ, ಅದಕ್ಕೂ ಮುಂಚೆ ಮುನಿರತ್ನ ಅವರ ಕಾರು ಮೇಲೆ ಮೊಟ್ಟೆ ಎಸೆತ ಆಗಿದೆ. ಕಾರಿನಿಂದ ಇಳಿದಂತ ಮುನಿರತ್ನ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ. ಕಾರಿನ ಮೇಲೆ ಕಲ್ಲೆಸೆದಿದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಮೊಟ್ಟೆ ಎಸೆದಂತ ಮೂವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಕಂಠೀರವ ಸ್ಟುಡಿಯೋದ ಬಳಿ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಕಂಠೀರವ ಸ್ಟುಡಿಯೋ ಮುಂದೆ ರಸ್ತೆ ತಡೆದು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಘಟನೆಯನ್ನ ಖಂಡಿಸಿ ಧರಣಿ ಕೂತಿದ್ದಾರೆ ಶಾಸಕ ಮುನಿರತ್ನ. ನೋಡಿ, ಸಾಮಾನ್ಯವಾಗಿ ಕಾಂಗ್ರೆಸ್ ಏನ ಆರೋಪ ಮಾಡುತ್ತೆ, ಕಾಂಗ್ರೆಸ್ ಆರೋಪ ಮಾಡೋದು ನಮ್ಮನ್ನ IT ED ದಾಳಿ ಮಾಡಿ ನಮ್ಮನ್ನ ಹೆದರಿಸುವಂತ ಪ್ರಯತ್ನ ಅಂತ ಹೇಳುತ್ತೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ. ಇದೀಗ ನಮ್ಮ ರಾಜ್ಯದ ಶಾಸಕರು ಮೊಟ್ಟೆ ದಾಳಿ ಮೂಲಕ ಹೆದರಿಸುವಂತ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಹೇಳಿ ಕೇಳಿ ಮುನಿರತ್ನ ಹಾಗೂ DK ಶಿವಕುಮಾರ್, DK ಸುರೇಶ್, ಕುಸುಮ ಹನುಮಂತರಾಯಪ್ಪ ಅವರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ರಾಜರಾಜೇಶ್ವರ ನಗರ ಕ್ಷೇತ್ರದಲ್ಲಿ ಕಂಡು ಬಂದಂತ ಜಿದ್ದಾಜಿದ್ದಿ ಇಡೀ ಕ್ಷೇತ್ರ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಜಿದ್ದಾಜಿದ್ದಿ, ಇಂಥ ಪ್ರತಿಷ್ಠೆ, ಇಂಥ ಬಹಳ ದೊಡ್ಡ ಮಟ್ಟಿನ ಫೈಟ್ ನೋಡಿರ್ಲಿಕ್ಕಿಲ್ಲ. ಈಗ ಅದು ಕೇವಲ ಚುನಾವಣೆಗೆ ಸೀಮಿತವಾಗದೆ ಈಗಲೂ ಕೂಡ ಮುಂದುವರೆದುಕೊಂಡು ಬರ್ತಾ ಇದೆಯಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಕೇವಲ ಅನುಮಾನ ಅಂತಲ್ಲ, ಇದನ್ನ ಮುನಿರತ್ನ ಖುದ್ದಾಗಿ ಹೇಳಿಕೊಂಡಿದ್ದಾರೆ. ನಾನು ಕುಸುಮ ಹನುಮಂತರಾಯಪ್ಪ ಅವರ ವಿರುದ್ಧ ಚುನಾವಣೆ ನಿಂತೆ ಎನ್ನುವ ಕಾರಣಕ್ಕಾಗಿ DK ಸುರೇಶ್ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. DK ಸುರೇಶ್ ಮೊಟ್ಟೆ ದಾಳಿ ಮಾಡೋದ್ರ ಮೂಲಕ ನನ್ನ ಕೊಲೆ ಮಾಡುವಂತ ಸ್ಕೆಚ್ ಹಾಕಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿದ ನಂತರದಲ್ಲಿ ಉಪಚುನಾವಣೆ ಬರುತ್ತಲ್ಲ, ಆಗ ಕುಸುಮ ಹನುಮಂತರಾಯಪ್ಪ ಅವರನ್ನ ಶಾಸಕರಾಗಿ ಗೆಲ್ಲಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಖುದ್ದು ಶಾಸಕ ಮುನಿರತ್ನ ಆರೋಪ ಮಾಡಿದ್ದಾರೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಇನ್ನು ತನಿಖೆ ಆಗಬೇಕು. ಸದ್ಯಕ್ಕಂತೂ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಮಾಡಿದಂಥ ಮೂವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಮೊಟ್ಟೆ ದಾಳಿ ಮಾಡಿದ್ರು, ಯಾವ ಕಾರಣಕ್ಕಾಗಿ ಕಲ್ಲಿನಿಂದ ದಾಳಿ ಮಾಡಿದ್ರು, ಉದ್ದೇಶ ಏನು, ಜೊತೆಗೆ ದಾಳಿ ಮಾಡಿದಂಥ ವ್ಯಕ್ತಿಗಳು ಯಾರ ಪೈಕಿ ಅವರು ಅಂತ, ಯಾವ ಪಕ್ಷಕ್ಕೆ ಸೇರಿದಂಥವರು, ಯಾವ ವ್ಯಕ್ತಿಯ ಟಚ್ನಲ್ಲಿರುವಂಥವರು, ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ. CT ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಫೈಟ್ ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದ್ದ ಮಧ್ಯೆ ಇದೀಗ ರಾಜ್ಯದಲ್ಲಿ ಮುನಿರತ್ನ ಮೇಲಿನ ಮೊಟ್ಟೆ ದಾಳಿ ಬಹಳ ಸದ್ದು ಮಾಡ್ತಾ ಇದೆ. ಮುನಿರತ್ನ ಅವರ ವಿರುದ್ಧ ಕೇಸು ದಾಖಲಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಮುನಿರತ್ನ ನೇರವಾದಂಥ ಆರೋಪವನ್ನ DK ಸುರೇಶ್ ಅವರ ಮೇಲೆ ಮಾಡಿದ್ರು. DK ಶಿವಕುಮಾರ್, DK ಸುರೇಶ್ ನನ್ನ ಮೇಲೆ, ನನ್ನ ವಿರುದ್ಧ ರಾಜಕೀಯವಾದಂಥ ದ್ವೇಷ ಇದೆಯಲ್ಲ, ದ್ವೇಷವನ್ನ ತೀರಿಸಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳಿದ್ರು. ಅದು ಜಾತಿ ನಿಂದನೆಯ ಕೇಸ್ ಇರಲಿ, ಅತ್ಯಾಚಾರದ ಕೇಸ್ ಇರಲಿ, ಅಥವಾ ಲೈಂಗಿಕ ದೌರ್ಜನ್ಯದ ಕೇಸ್ ಇರಲಿ, ಆ ಎಲ್ಲ ಕೇಸ್ಗಳಿಗೆ ಕಾರಣ ಅಂದರೆ ಅದು DK ಸುರೇಶ್ ಅಂತ ಹೇಳಿದ್ರು. ಆದರೆ ಈಗ ಮುನಿರತ್ನ ಮೊಟ್ಟೆ ದಾಳಿ ಆದಾಗಲೂ ಕೂಡ
ನೇರವಾದ ಆರೋಪ, ನೇರವಾದ ದೃಷ್ಟಿ ಈಗ ಡಿ ಕೆ ಶಿವಕುಮಾರ್, ಡಿ ಕೆ ಬ್ರದರ್ಸ್ ಕಡೆ ಇದೆ. ಇದಕ್ಕೆ ಇನ್ನು ಡಿ ಕೆ ಬ್ರದರ್ಸ್ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ, ಕೊಡಬಹುದೇನೋ ಗೊತ್ತಿಲ್ಲ. ಆದರೆ ಇದು ರಾಜ್ಯ ರಾಜಕಾರಣದಲ್ಲಿ ಆಗಬಾರ್ದ ಘಟನೆಗಳಾಗುವ ಮೂಲಕ ಯಾವ ದಿಕ್ಕಿನತ್ತ ನಮ್ಮ ರಾಜಕಾರಣ ಸಾಗ್ತಾ ಇದೆ ಅಂತ ನೋಡಬೇಕಾಗಿದೆ. ವೈಯಕ್ತಿಕವಾಗಿ ಈ ಹಂತಕ್ಕೆ ಬಂದು ತಲುಪಿದಾಗ ಅದು ಮಾಡಿದ್ದಾರೋ ಮಾಡಿಲ್ವೋ ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವರೇ ಮಾಡಿದ್ದಾರಾ, ಅವರೇ ಮಾಡಿದ್ದಾರಾ ಅಂತ. ಬಟ್ ಒಬ್ಬ ಶಾಸಕನ ಮೇಲೆ ಹೀಗೆ ರಸ್ತೆಯಲ್ಲಿ ಕಲ್ಲಿಂದ ಹೊಡಿತಾರೆ, ಮೊಟ್ಟೆಯಿಂದ ಹೊಡಿತಾರೆ ಅಂದರೆ ಅದಕ್ಕೆ ಕಾರಣವೂ ಕೂಡ ತಿಳಿದುಕೊಳ್ಬೇಕಾಗಿತ್ತೆ. ಒಂದು ವೇಳೆ ಅದು ರಾಜಕೀಯವೇ ಕಾರಣ ಆಗಿದ್ರೆ, ರಾಜಕೀಯ ಕಾರಣದಿಂದಲೇ ಈ ಘಟನೆ ಸಂಭವಿಸಿದ್ರೆ ಇದಕ್ಕೆ ನಿಜಕ್ಕೂ ಕೂಡ ನಮ್ಮ ಕರ್ನಾಟಕದ ರಾಜಕಾರಣ ಅತ್ಯಂತ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮುನಿರತ್ನ ಮತ್ತು ಡಿ ಕೆ ಬ್ರದರ್ಸ್ ಬಹಳ ಚೆನ್ನಾಗಿದ್ರು. ನಾವು ಕಂಡಂತೆ ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಮುನಿರತ್ನ ಪರವಾಗಿ ಪ್ರಚಾರ ಮಾಡುವಂಥ, ಮುನಿರತ್ನ ಜೊತೆಗೆ ಸದಾ ನಿಲ್ಲುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಆಗಿದ್ರು, ಡಿ ಕೆ ಸುರೇಶ್ ಆಗಿದ್ರು. ಇಲ್ಲಿ ಎರಡು ಕಾರಣಗಳನ್ನು ನೋಡ್ತಾ ಇದ್ವಿ. ಯಾವಾಗ ಮುನಿರತ್ನ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದರೋ ಅಲ್ಲಿಂದಲೂ ಕೂಡ ಇವರ ರಾಜಕೀಯ ವೈರತ್ವ ಶುರುವಾಯಿತು. ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ 2018ರಲ್ಲಿ ಸ್ಪರ್ಧೆ ಮಾಡಿದಾಗ ಮುನಿರತ್ನ ಗೆಲುವಾಯಿತು, ಕುಸುಮ ಹನುಮಂತರಾಯಪ್ಪ ಸೋಲಾಯಿತು. ಆನಂತರದಲ್ಲಿ ಬಂದಂಥ 2019ರ ಲೋಕಸಭೆ ಚುನಾವಣೆ, ಬೆಂಗಳೂರು ಗ್ರಾಮಾಂತರ ರಾಜರಾಜೇಶ್ವರಿ ನಗರ ಕ್ಷೇತ್ರವೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತೆ. ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಗೆದ್ದಿದ್ರು. ಆದರೆ 2023ರ MLA ಚುನಾವಣೆಯಲ್ಲಿ ಕುಸುಮ ಮತ್ತೆ ಸೋತರು. 2024ರ ಲೋಕಸಭಾ ಚುನಾವಣೆ ಮೊನ್ನೆ ನಡೀತಲ್ಲ, ಆಗ ಡಿ ಕೆ ಸುರೇಶ್ ಕೂಡ ಸೋತರು. ಸೋಲು ಗೆಲುವು ಏನೇ ಇದ್ರೂ ಕೂಡ ಲೆಕ್ಕಾಚಾರಗಳು ಹೇಗೆ ಬರುತ್ತೆ? ರಾಜರಾಜೇಶ್ವರಿ ನಗರದ ಹಿಡಿತ ನಾನು ಕಳೆದುಕೊಂಡೆ, ರಾಜರಾಜೇಶ್ವರಿ ನಗರದ ಕ್ಷೇತ್ರದಲ್ಲಿ ಜನ ನನಗೆ ಮತ ಹಾಕಲಿಲ್ಲ, ಅದಕ್ಕೆ ಕಾರಣ ಮುನಿರತ್ನ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆಗಳು ನಡೀತು ಅಂತ ಅಂದ್ಕೊಳ್ಳಿ. ಅದೇನಿದ್ರೂ ಕೂಡ ರಾಜಕೀಯ ಭಾಗ. ಆದರೆ ಅದು ಈ ಹಂತಕ್ಕೆ ಬಂದು ತಲುಪಿದೆಯಾ, ಅದೇ ಕಾರಣನ ಇನ್ನೂ ಸ್ಪಷ್ಟನೆ ಕೊಡಬೇಕಾಗಿದೆ. ಜೊತೆಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡಿ ಯಾವ ಕಾರಣಕ್ಕಾಗಿ ಮೊಟ್ಟೆ ದಾಳಿ ನಡೆದಿದೆ, ಯಾವ ಕಾರಣಕ್ಕಾಗಿ ಕಲ್ಲು ಎಸೆಯಲಾಗಿದೆ ಅನ್ನೋದು ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಬಟ್ ಮುನಿರತ್ನ ಇಲ್ಲಿ ಆರೋಪ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ, ಡಿ ಕೆ ಸುರೇಶ್ ಅವರ ಹೆಸರು ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಹಾಗೂ ಮುನಿರತ್ನ ನಡುವಿನ ರಾಜಕೀಯ ಸಂಘರ್ಷದ ಹಾದಿ ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗತ್ತೆ.